ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಪ್ರೀತಿಸ್ತಾರೆ. ಈ ದಿವಸ ಸಹ ನಿಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದಲೇ ಅವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಇಂದು ನೀವು ಯಾವ ಸ್ಥಿತಿಯಲ್ಲಿದ್ದೀರಾ? ಯಾರಿಗೋ ಭಯಪಟ್ಕೊಂಡಿದ್ದೀರಾ? ಸಾಲದ ಭಯದಲ್ಲಿದ್ದೀರಾ? ಅಥವಾ ಜೀವಿತದಲ್ಲಿ ಸೋಲಿನ ಭಯದಲ್ಲಿದ್ದೀರಾ? ಬಲಹೀನತೆಯಲ್ಲಿದ್ದೀರಾ? ಕತ್ತಲೆಯಲ್ಲಿ ಪಾಪದಲ್ಲಿ ಇದ್ದೀರಾ? ದೇವರಾಗಿರುವಂಥ ಕರ್ತನು ಹೇಳ್ತಾ ಇದ್ದಾರೆ, ಭಯಪಡಬೇಡ. ಯಾಕಂದರೆ ದೇವರು ನಿಮ್ಮ ಸಂಗಡ ಇರುವಂಥವರು. ನೀವು ದೇವರನ್ನು ಹುಡುಕ್ರಿ, ದೇವರನ್ನು ಪ್ರಾರ್ಥಿಸ್ರಿ, ಇರುವಂಥ ಸ್ಥಳದಲ್ಲೇ ದೇವರ ವಾಗ್ದಾನವನ್ನು ಸ್ವೀಕರಿಸ್ರಿ. ಯಾಕಂದರೆ ಅವರೇ ನಿಮ್ಮ ದೇವರು. ನಿಮ್ಮ ಪರಿಸ್ಥಿತಿಗಳನ್ನು, ನಿಮ್ಮ ಪಾಪಗಳನ್ನು, ನಿಮ್ಮ ಜೀವಿತಗಳನ್ನು, ನಿಮ್ಮ ಕೊರತೆಗಳನ್ನು ಬದಲಾಯಿಸುವ ಆತನು, ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಯೇಸು ಮಾತ್ರವೇ ಶಕ್ತನು. ಈ ಲೋಕದಲ್ಲಿರುವಂಥ ಎಲ್ಲೇ ನೀವು ನೋಡ್ರಿ, ಪಾಪ ಪರಿಹಾರಕ್ಕೆ ಯೇಸು ಕರ್ತನು ಮಾತ್ರವಲ್ಲದೆ ನಿಮ್ಮನ್ನು ಬಲಪಡಿಸಿ ಪ್ರೀತಿಸಿ ನಡೆಸುವ ಆತನು ಅವರು ಮಾತ್ರವೇ. ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಮಾತ್ರವಲ್ಲದೆ ನಿಮ್ಮ ಕೈಗಳನ್ನು ಹಿಡಿದುಕೊಂಡು ನಡೆಸುತ್ತಾರೆ. ಅವರ ಧರ್ಮದ ಬಲಗೈ, ನೀತಿಯ ಕೈಗಳು ನಿಮಗೆ ಆಧಾರವಾಗಿದೆ. ದೇವರೇ ನಾನು ನಿಮ್ಮನ್ನು ಸ್ವೀಕರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ನಿಮ್ಮನ್ನು ಬಿಡಿಸಲಿಕ್ಕೂ ನಿಮ್ಮನ್ನು ತಳ್ಳಲಿಕ್ಕೆ ಯಾರಿಂದ ಸಾಧ್ಯ? ಕರ್ತ ನಿಮ್ಮನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ಅವರೇ ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರಲ್ವಾ? ಆದುದರಿಂದ ಇತರರ ಮಾತುಗಳನ್ನು ಕೇಳಿಸಿಕೊಂಡು, ಇತರರ ವಿಷಯದಲ್ಲಿ ಭಯಪಟ್ಟು, ನಿಮ್ಮ ಪರಿಸ್ಥಿತಿಗಳಲ್ಲಿ ಭಯಪಟ್ಟು ಸೋತು ಹೋಗಬೇಡ್ರಿ. ನಿಮ್ಮ ಪರಿಸ್ಥಿತಿಗಳೆಲ್ಲವೂ ಮಾರ್ಪಾಡಾಗಲ್ಪಡ್ತದೆ. ನಿಮ್ಮ ಸಾಲದ ಪರಿಸ್ಥಿತಿಗಳು ಹೋಗಲ್ಪಟ್ಟು ಸುಖ ದಿನಗಳ ಪರಿಸ್ಥಿತಿಗಳನ್ನು ಕರ್ತನು ಉಂಟು ಮಾಡುವವರಾಗಿದ್ದಾರೆ. ನಿಮ್ಮ ಪಾಪಗಳು ಪರಿಹಾರವಾಗಲ್ಪಟ್ಟು ಪವಿತ್ರವಾದಂಥ ಮಾರ್ಗದಲ್ಲಿ ನಡೆಸುವ ಆತನು ನಿಮ್ಮ ಕೈಗಳನ್ನು ಹಿಡಿದುಕೊಳ್ಳುತ್ತಾ ಇದ್ದಾರೆ. ನಿಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸಲ್ಪಟ್ಟು ಅದಕ್ಕೋಸ್ಕರವಾಗಿಯೂ ತನ್ನ ಧರ್ಮದ ನೀತಿಯ ಬಲಗೈಗಳನ್ನು ನಿಮಗೆ ಆಧಾರವಾಗಿ ಕೊಡ್ತಾ ಇದ್ದಾರೆ. ಕರ್ತನೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಕರ್ತನನ್ನು ಆತುಕೊಳ್ಳ್ರಿ, ಅವರಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ದೇವರು ಈ ದಿನದಿಂದಲೇ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸೋತು ಹೋದಂಥ, ಬಿದ್ದು ಹೋದಂಥ, ಕಣ್ಣೀರಿನಲ್ಲಿರುವಂತಹ, ಕತ್ತಲೆಯಲ್ಲಿರುವಂತಹ ಈ ಸಹೋದರನನ್ನು, ಈ ಸಹೋದರಿಯನ್ನು ನೀವು ಮುಟ್ಟಿರಿ ಅಪ್ಪ. ಅವರಿಗೆ ನಾನೇ ಆಧಾರನಾಗಿರ್ತೇನೆ ಎಂಬುದಾಗಿ ಹೇಳಿದ್ದೆ. ನನ್ನ ಧರ್ಮದ ಬಲಗೈಗಳನ್ನು ನಿನಗೆ ಆಧಾರವಾಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ನಾನು ನಿನ್ನೊಂದಿಗೆ ಇರುವೆನೆಂಬುದಾಗಿ ಹೇಳಿದಂಥ ದೇವರೇ, ಅವರ ಜೊತೆಯಲ್ಲಿದ್ದು ಬಲಪಡಿಸಿ ನಡೆಸಿರಿ, ಅವರನ್ನು ಪುನರ್ಸ್ಥಾಪನೆ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.